ಹುಬ್ಬಳ್ಳಿಯಲ್ಲಿ ಬಾಂಗ್ಲಾ ನುಸುಳುಕೋರರ ಕುರಿತು ಹರಿದಾಡುತ್ತಿರುವ ವದಂತಿಗಳ ನಡುವೆ ಬಸ್ ನಿಲ್ದಾಣದಲ್ಲಿ ಕಾರ್ಮಿಕರ ದಾಖಲೆ ಪರಿಶೀಲನೆ ನಡೆದಿದ್ದು, ಇದು ಈಗ ರಾಜಕೀಯ ಚರ್ಚೆಗೆ ಕಾರಣವಾಗಿದೆ. ಪಶ್ಚಿಮ ಬಂಗಾಳ ಹಾಗೂ ಉತ್ತರ ಭಾರತದ ಕಾರ್ಮಿಕರ ದಾಖಲೆಗಳನ್ನು ಪರಿಶೀಲಿಸಿದ ಘಟನೆ ನಗರದಲ್ಲಿ ಗಮನ ಸೆಳೆದಿದೆ. ಸ್ಥಳೀಯ ಬಸ್ ನಿಲ್ದಾಣದಲ್ಲಿ ಕೆಲ ಕಾರ್ಮಿಕರನ್ನ ನೆಲದ ಮೇಲೆ ಕುಳ್ಳಿರಿಸಿ ದಾಖಲೆ ಪರಿಶೀಲನೆ ನಡೆಸಲಾಗಿದೆ. ಹಿಂದೂಪರ ಸಂಘಟನೆಗಳ ಸದಸ್ಯರು ಹಾಗೂ ಶಾಸಕ ಮಹೇಶ್ ತೆಂಗಿನಕಾಯಿ ನೇತೃತ್ವದಲ್ಲಿ ಈ ಪರಿಶೀಲನೆ ನಡೆದಿದ್ದು, ಹಲವು ಕಾರ್ಮಿಕರ ಗುರುತಿನ ದಾಖಲೆಗಳನ್ನು ಪರಿಶೀಲಿಸಲಾಗಿದೆ. ಈ ಘಟನೆ ಬಳಿಕ ರಾಜಕೀಯ ವಲಯದಲ್ಲಿ ತೀವ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು, ಕಾಂಗ್ರೆಸ್ ನಾಯಕರು ಈ ಕ್ರಮವನ್ನ ಖಂಡಿಸಿದ್ದಾರೆ. ಕಾರ್ಮಿಕರನ್ನ ಅಮಾನವೀಯವಾಗಿ ನಡೆಸಿಕೊಳ್ಳಲಾಗಿದೆ ಎಂದು ಆರೋಪಿಸಿರುವ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ರಜತ್ ಉಳ್ಳಾಗಡ್ಡಿ, ಇಂತಹ ಪರಿಶೀಲನೆಗೆ ಅಧಿಕಾರ ನೀಡಿದವರು ಯಾರು ಎಂಬ ಪ್ರಶ್ನೆ ಎತ್ತಿದ್ದಾರೆ. ಜೊತೆಗೆ ಸರ್ಕಾರದ ಅಧಿಕೃತ ಆದೇಶವಿದೆಯೇ ಎಂಬುದನ್ನ ಅವರು ಪ್ರಶ್ನಿಸಿದ್ದಾರೆ. ಈ ಕುರಿತು ಪ್ರತಿಕ್ರಿಯೆ ನೀಡಿರುವ ರಜತ್ ಉಳ್ಳಾಗಡ್ಡಿ, ಕಾರ್ಮಿಕರ ಮೇಲಿನ ಈ ರೀತಿಯ ವರ್ತನೆ ಸರಿಯಲ್ಲ ಅಂತ ಹೇಳಿದ್ದಾರೆ. ಈ ಘಟನೆ ಭದ್ರತಾ ಕ್ರಮವೇ ಅಥವಾ ರಾಜಕೀಯ ವಿವಾದಕ್ಕೆ ಕಾರಣವಾದ ನಡೆಯೇ ಎಂಬ ಚರ್ಚೆ ಈಗ ಹುಬ್ಬಳ್ಳಿಯಲ್ಲಿ ಜೋರಾಗಿದೆ. ಹುಬ್ಬಳ್ಳಿ ಅಂದ್ರೆ ವಾಣಿಜ್ಯ ನಗರ. ನಾವು ಡೈರೆಕ್ಟ್ ಆಗಿ ಕಾರ್ಮಿಕರ ಮೇಲೆ ಅವಲಂಬಿತರಾಗಿಕೊಂಡು ಬೇರೆ ಬೇರೆ ವ್ಯಾಪಾರ, ವಹಿವಾಟ, ಉದ್ಯೋಗ, ಕೈಗಾರಿಕೋದ್ಯಮನ ನಾವು ನಡೆಸ್ಕೊಂಡು ಬಂದೀವಿ. ಹುಬ್ಬಳ್ಳಿಯಾಗ ಬೇರೆ ರಾಜ್ಯದಿಂದ ಹಿಡ್ಕೊಂಡು ಬೇರೆ ಜಿಲ್ಲೆಯಿಂದ ಕೂಡ, ಕರ್ನಾಟಕದಲ್ಲಿಂದ ಕೂಡ ಕಾರ್ಮಿಕರು ಇಲ್ಲಿ ವಲಸೆ ಉಪಜೀವನಕ್ಕೆ ಬರ್ತಾರೆ. ಅವರ ಸಹಾಯ ಸಹಕಾರ ಉಪಕಾರದಿಂದ ಇಲ್ಲೆಲ್ಲ ವಹಿವಾಟುಗಳು ನಡೀತಾ ಬರ್ತಾ ಇದೆ. ಆದರೆ ನಿನ್ನೆ ಏನೋ ಒಂದು ಘಟನೆ ಆಯ್ತಲ್ಲ, ವಿವಿಧ ರಾಜ್ಯದ ಭಾರತ ದೇಶದ ವಿವಿಧ ರಾಜ್ಯದ ಮೂಲೆ ಮೂಲೆಗಳಿಂದ ಕಾರ್ಮಿಕರು ಹುಬ್ಬಳ್ಳಿಯ ಬಸ್ ನಿಲ್ದಾಣದ ಮುಖಾಂತರ ಬೇರೆ ಕಡೆ ಉದ್ಯೋಗ ಅವಕಾಶನ ಹುಡ್ಕೊಂಡು ಹೋಗ್ಬೇಕಾದ್ರೆ ನಮ್ಮ ಸ್ಥಳೀಯ ಶಾಸಕರಾದಂಥ ಮಹೇಶ್ ತೆಂಗಿನಕಾಯಿ ಅವರು ಅವ್ರನ್ನ ಒಂದು ರೀತಿ ಅಸಭ್ಯವಾಗಿ ವರ್ತನೆ ಮಾಡಿಕೊಂಡು ಧೂಳಿಂದ ತುಂಬಿರುವಂಥ ಜಮೀನು ಮೇಲೆ, ನೆಲದ ಮೇಲೆ ಕುಂಡ್ರಿಸಿ ಅವ್ರಿಗೆ ಅಮಾನ್ಯವಾಗಿ ನೀನು ಯಾರು, ಏನು ನಿನ್ನ ಆಧಾರ್ ಕಾರ್ಡ್ ತೋರಿಸು, ನಿನ್ನ ಬ್ಯಾಂಕ್ ಪಾಸ್ಬುಕ್ ತೋರಿಸು ಅಂತ ಕೇಳುವಂಥ ನೈತಿಕ ಪೊಲೀಸ್ಗಿರಿ ಏನು ಮಹೇಶ್ ತೆಂಗಿನಕಾಯಿ ಅವ್ರು ಮಾಡಿದಾರಲ್ಲ, ಇದು ಒಟ್ಟಾರೆ ಹ್ಯೂಮನ್ ರೈಟ್ಸ್ನ ವಿರುದ್ಧವಾಗಿ ಅವ್ರು ನಡ್ಕೊಂಡಿದ್ದಾರೆ. ಮತ್ತು ಆಜುಬಾಜು ನಿಂತಹ ಪೊಲೀಸ್ ಅಧಿಕಾರಿಗಳು ಆ BJP ಶಾಸಕರನ್ನ ಮನವೊಲಿಸಾಕ, ಅವನ್ನ ಸಮಾಧಾನ ಪಡಿಸಾಕ, ಅವನ್ನ ಓಲೈಸಾಕ ಅವ್ರೇನು ಮಾಡಾರಲ್ಲ, ಅದು ಒಂದು ಖಂಡನೀಯವಾದ ಒಂದು ಆ್ಯಂಟಿ ಪೊಲೀಸಿಂಗ್ ರೀತಿಯಿಂದ ಪೊಲೀಸ್ ಅಧಿಕಾರಿಗಳು ಕೂಡ ವರ್ತನೆ ಮಾಡಿದ್ದಾರೆ. ಅದನ್ನು ಖಂಡನೀಯ ವಿಚಾರ. ಮತ್ತೊಂದು ಕಡೆ ಕಾರ್ಮಿಕರು ಹುಬ್ಬಳ್ಳಿಗೆ ಬರೋದ್ರಿಂದ ಇಲ್ಲಿಯ ಮೂಲಭೂತ ಸೌಕರ್ಯಗಳು, ರಸ್ತೆ ಡಾಂಬರೀಕರಣ, ಗಟಾರು, ಬಿಲ್ಡಿಂಗ್ ಕಟ್ಟೋ ಕೆಲಸ ಅಂತದ್ದು ಎಲ್ಲ ಇವತ್ತು ಕಾರ್ಮಿಕರು ಮಾಡತ್ತಾರೆ. ನಾಳೆ ಹೊರ ರಾಜ್ಯದವರು ನಾವು ಕರ್ನಾಟಕಕ್ಕೆ ಕಾರ್ಮಿಕರನ್ನ ಕಳಿಸೋದಿಲ್ಲಪ್ಪ ಅಂತಂತಂದ್ರೆ BJP ಕಾರ್ಯಕರ್ತರು ಏನನ್ನ ಇವೆಲ್ಲ ಕಠಿಣ ಪರಿಶ್ರಮದ ಕೆಲಸ ಮಾಡ್ತಾರೆ. ಮಹೇಶ್ ತೆಂಗಿನಕಾಯಿ ಬುಟ್ಟಿ ಹೊತ್ಕೊಂಡು ಹೋಗಿ ಡಾಂಬರ್ ಹಾಕುವಂಥ ಕೆಲಸ, ಗಾರೆ ಹಾಕುವಂಥ ಕೆಲಸ ಮಾಡ್ತಾರೆ. ನಾವು ಬಾಂಗ್ಲಾದೇಶ, ಹೌದಪ್ಪ, ಬಾಂಗ್ಲಾದೇಶದಿಂದ ಭಾರತಕ್ಕೆ ವಲಸೆ ಬರ್ತಾರಂತ ಏನು ನುಸುಳುಕೋರು ಬರ್ತಾರಂತಾರಲ್ಲ, ಅದು ಬರೋದಿದ್ರೆ ನರೇಂದ್ರ ಮೋದಿ ಏನು ಚೌಕಿದಾರ ಕೆಲಸ ಮಾಡೋದ್ರಾಗ ವಿಫಲರಾಗಾರ, ಅದರಿಂದ ಅವ್ರು ಬಂದಾರ. ಒಂದು ವೇಳೆ ಯಾರಾದರೂ ಬಾಂಗ್ಲಾದೇಶದವರು, ಪಾಕಿಸ್ತಾನದವರು, ಶ್ರೀಲಂಕಾದವರು ಕರ್ನಾಟಕದಲ್ಲಿದ್ದರೆ ನಾವು ಮಾಧ್ಯಮದವರು, ಕನ್ನಡಿಗರು ಎಲ್ಲರೂ ನಿಂತ್ಕೊಂಡು, ಭಾರತ ದೇಶದ ವಾಸಿಗಳು ನಾವು ನಿಂತ್ಕೊಂಡು ಅವ್ರನ್ನ ಹೊರಗೆ ಹಾಕಿ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವಂಥ ಕೆಲಸ ಮಾಡೋಣ. ಆದರೆ ಭಾರತೀಯ ಕಾರ್ಮಿಕರನ್ನ ಈ ರೀತಿ ಏನು ನೀವು ಕೀಳು ಮಟ್ಟದಲ್ಲಿ ನೋಡುವಂಥ ಕೆಲಸ ಮಹೇಶ್ ತೆಂಗಿನಕಾಯಿ ಅವ್ರು ಮಾಡಿರಿ. ನೀವು ಸಾರ್ವಜನಿಕವಾಗಿ ಕ್ಷಮೆಯಾಚಿಸ್ರಿ. ಮತ್ತು ನಾನು ಕಾರ್ಮಿಕ ಸಚಿವರಲ್ಲಿ ಕೇಳ್ಕೊತೀನಿ, ಈ ದೇಶದ ಮಣ್ಣಿನ ಕಾರ್ಮಿಕರಿಗೆ ಏನು ಯಾವ ರೀತಿ ಇವರು ಇವತ್ತು ಅಮಾನವೀಯತೆ ಕೃತ್ಯ ನಡೆಸಿದ್ದಾರೆ ಮಹೇಶ್ ತೆಂಗಿನಕಾಯಿ ಅವರು, ಅವ್ರ ಮೇಲೆ ಒಂದು ಪ್ರಕರಣ ದಾಖಲಿಸಿ ಅವ್ರ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಕೇಳ್ಕೊತೀನಿ. ಎಲ್ಲಿ ಸೆಂಟ್ರಲ್ ಗೌರ್ಮೆಂಟು ಹೇಳಿಲ್ಲ, ಸ್ಟೇಟ್ ಗೌರ್ಮೆಂಟು ಚೆಕ್ ಮಾಡಂತ ಹೇಳಿಲ್ಲ, ಹೆಂಗೆ ಸರಿ ಕಾನೂನು ಒಬ್ಬರನ್ನ ಐಡಿ ಕಾರ್ಡ್ ಚೆಕ್ ಮಾಡ್ತಾರೆ? ಯಾರೋ ನೋಡ್ರಿ, ಈಗ ಅವರು 2,70,000 ಮತದಾರರಿಗೆ ಅವ್ರ ಶಾಸಕರು, ಅವರು ಧ್ವನಿಯಾಗಿ ವಿಧಾನಸೌಧದಾಗಿರ್ಬೇಕು ಹೊರತು ಯಾರೋ ನಮ್ಮ ದೇಶದಾಗ ಬಂದಾರ, ನಮ್ಮ ಊರಾಗ ಬಂದಾರ, ನಮ್ಮ ಮನ್ಯಾಗ ಬಂದಾರ, ನೀನು ಐಡಿ ಕಾರ್ಡ್ ತೊಗೊಂಬನಕೇನು ಪೊಲೀಸ್ಗಿರಿ ಮಾಡತ್ತಾರ? ಇವ್ರೇನು RTOನ, ಎಕ್ಸೈಸ್ ಡಿಪಾರ್ಟ್ಮೆಂಟ್ದವ್ರ, ಲೇಬರ್ ಇನ್ಸ್ಪೆಕ್ಟ್ರ? ಯಾವ ಅಧಿಕಾರ ಐತಿ? ಯಾವ ಒಂದು ಆಯ್ಕಟ್ದಾಗೂ ಚೌಕಟ್ದಾಗೂ MLAಗೆ ನಿನ್ನ ಆಧಾರ್ ಕಾರ್ಡ್ ತೋರ್ಸಂತ ಕೇಳುವಂಥ ಹಕ್ಕಿನ ಸಂವಿಧಾನ ಕೊಟ್ಟೈತಲ್ಲ. ಸಂವಿಧಾನ ಏನು ಹೇಳೈತಿ? ಇಡೀ ಭಾರತೀಯರು ಜಮ್ಮು ಕಾಶ್ಮೀರಿಂದ ಹಿಡ್ಕೊಂಡು ಕನ್ಯಾಕುಮಾರಿವರೆಗೂ, ಗುಜರಾತಿಂದ ಹಿಡ್ಕೊಂಡು ವೆಸ್ಟ್ ಬೆಂಗಾಲ್ವರೆಗೂ ನಾವು ಎಲ್ಲಿ ಬೇಕಾದ್ರೂ ದುಡ್ಡು ಹೋಗ್ಬೋದ್ರಿ. ಇದು ಭಾರತ ದೇಶ. ನೀವು ಯಾಕೆ ಭಾರತನ ವಿಭಜನೆ ಮಾಡುವಂಥ ಕೆಲಸ ಮಾಡ್ತೀರಿ? ಈ ಮಣ್ಣಿನ ಕಾರ್ಮಿಕರಿಗೆ ಯಾಕೆ ಕೀಳು ಮಟ್ಟಕ್ಕೆ ನೋಡ್ಕೊಳ್ತೀರಿ ಅಂತ ನಾನು ಕೇಳ್ಬೋದು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.